ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವ ವಿಷಯ ಏನಂದರೆ, ಜೇನಿನ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿಯ ಕನಿಷ್ಠ ಜ್ಞಾನವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಕರ್ನಾಟಕ ರಾಜ್ಯದ ಕೀಟವಾದ ಜೇನುಹುಳುವಿನ ದಿನವನ್ನು ಮೇ 20ರಂದು ಆಚರಿಸ್ತೀವಿ. ಆಟೋನ್ ಜೋನ್ಸ್ ಜೇನು ಸಂರಕ್ಷಕ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಮೇ 20 ಜೇನುಹುಳುವಿನ ದಿನ ಅಂತ ಆಚರಿಸ್ತೀವಿ. ಈ ವರ್ಷದ ಥೀಮ್ ಬಿಲೀವ್. ಜೇನಿನ ಜೀವನ ಚಕ್ರವು ಮೊಟ್ಟೆಯಿಂದ ಆರಂಭವಾಗಿ ಲಾರ್ವಾ, ಪ್ಯೂಪಾ ಹಾಗೂ ಅಡಲ್ಟ್ ಸ್ಟೇಜನ್ನು ತಲುಪುತ್ತೆ. ಒಂದು ಜೇನಿನ ಜೀವಿತಾವಧಿ 30ರಿಂದ 40 ದಿನ ಮಾತ್ರ. ಆದರೆ ರಾಣಿ ಜೇನಿನ ಜೀವಿತಾವಧಿ 1 ರಿಂದ 2 ವರ್ಷ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಥರ ಮಹಿಳೆಯರ ಜೀವಿತಾವಧಿ ಪುರುಷರಿಗಿಂತ ಹೆಚ್ಚೇ ಇರುತ್ತೆ. ಈ ರಾಣಿ ಜೇನನ್ನು ಕ್ಯಾಪ್ಟನ್ ಜೇನು ಅಂತ ಕೂಡ ಕರೀತೇವೆ. ಜೇನುಹುಳುಗಳಲ್ಲೇ ಅತಿ ಹೆಚ್ಚು ಜೇನನ್ನು ಉತ್ಪಾದನೆ ಮಾಡುವ ಜೇನುಹುಳು ಯಾವುದು ಅಂದರೆ ಎಲ್ಲಿಸ್ ಮಲ್ಲಿಫೆರಾ. ಜೇನುಹುಳುಗಳ ಕೃತಕ ಸಾಗಾಣಿಕೆಗೆ ನಾವು ಎಪಿಕಲ್ಚರ್ ಅಂತ ಕರಿತೀವಿ. ಆ ಎಪಿಕಲ್ಚರಲ್ಲಿ ಕೃತಕವಾಗಿ ಬಾಕ್ಸ್ ಅಥವಾ ಗೂಡುಗಳನ್ನು ಬಳಸ್ತೀವಲ್ಲ, ಅದನ್ನು ಎಪಿಯರಿ ಅಂತ ಕರಿತೀವಿ. ಎಪಿಯರಿ ಇದಾಗಲೇ PCಯಲ್ಲಿ ಕ್ವಶನ್ ಆಗಿದೆ. ಮತ್ತು ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಎಂಬ ಸಿಹಿಯಾದ ಅಂಶ ಇರುತ್ತೆ. ಫ್ರಕ್ಟೋಸ್ ಎಂಬುದು ಮಾಮೂಲಿ ಸಕ್ಕರೆಗಿಂತ 175% ಹೆಚ್ಚು ಸಿಹಿಯಾಗಿರುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಜೇನುತುಪ್ಪದಲ್ಲಿ. ಮತ್ತು ಜೇನುನೊಣ ಕಚ್ಚಿದಾಗ ನಮಗೆ ಮೆಥೋನಿಕ್ ಅನ್ನೋ ಒಂದು ಆಮ್ಲ ಬಿಡುಗಡೆ ಆಗುತ್ತೆ. ಅದಕ್ಕೆ ನಮಗೆ ನವೆ ಶುರುವಾಗೋದು. ಆ ಮೆಥೋನಿಕ್ ಆಮ್ಲದ ನವೆಯನ್ನು ಶಮನ ಮಾಡೋಕ್ಕೆ ಅಥವಾ ಕಡಿಮೆ ಮಾಡೋಕ್ಕೆ ಹೈಡ್ರೋಕಾರ್ಟಿಸೋನ್ ಅಂತ ಒಂದು ಕ್ರೀಮ್ ಬರುತ್ತೆ. ಅದನ್ನು ಬಳಸಿದ್ರೆ ಸಾಕು. ಮತ್ತು ಜೇನುನೊಣಕ್ಕೆ ಅವೆಗೆಂಪು ವಿಕಿರಣಗಳನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ನಾವು ಜೇನಿನ ಗೂಡುಗಳನ್ನು ಗಮನಿಸಿದಾಗ ಹುತ್ತದಲ್ಲಿ, ಬಿಲದಲ್ಲಿ ಹುತ್ತ ಜೇನು ಅಂತೀವಲ್ಲ, ಅದನ್ನೇ ತೊಡಬೆ ಜೇನು ಅಂತ ಕರಿತೀವಿ. ಮತ್ತು ಹೆಜ್ಜೇನು, ನಾಯಿ ಜೇನು ಇವೆಲ್ಲ ಜೇನುಗೂಡಿನ ವಿಧಗಳು. ಜೇನುತುಪ್ಪಕ್ಕೆ ಬೆಲ್ಲದ ಪಾಕವನ್ನು ಕಲಬೆರಕೆ ವಸ್ತುವಾಗಿ ಬಳಸುತ್ತಾರೆ. ಹಾಲು ಮತ್ತು ಜೇನನ್ನು ತೆಗೆದುಕೊಂಡಾಗ ಹಾಲು ವೇಗವಾಗಿ ಹರಿಯುತ್ತದೆ, ಜೇನು ಕಡಿಮೆ ವೇಗದಲ್ಲಿ ಹರಿಯುತ್ತದೆ. ಏಕೆಂದರೆ ಜೇನಿನಲ್ಲಿ ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಹೆಚ್ಚಿರುತ್ತದೆ. ಇತಿಹಾಸದಲ್ಲಿ ಭಾರತವನ್ನು ಹಾಲು ಜೇನಿನ ಭೂಮಿ ಎಂದು ಕರೆದವರು ದ ಗ್ರೇಟ್ ಅಲೆಕ್ಸಾಂಡರ್. ಇಡೀ ವಿಶ್ವದಲ್ಲಿ ಭಾರತವು ಅತಿ ಹೆಚ್ಚು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಭಾರತದಲ್ಲಿ ಪಂಜಾಬ್ ರಾಜ್ಯ ಅತಿ ಹೆಚ್ಚು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಭಾರತದಲ್ಲಿ ಜೇನು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದ ಪುಣೆ. ಇನ್ನು ಕೆಡದೇ ಇರುವ ಆಹಾರಗಳಲ್ಲಿ ಜೇನುತುಪ್ಪ ಕೂಡ ಒಂದಾಗಿದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಎಂಬ ಸಂಸ್ಥೆ 1980-81ರಲ್ಲಿ ಪ್ರಾಜೆಕ್ಟ್ ಹನಿಬಿ ಎಂಬ ಯೋಜನೆಯನ್ನು ತರುತ್ತೆ. ಇದು ಏನಕ್ಕೆ ಸಂಬಂಧಪಟ್ಟೈತೆ ಅಂದರೆ ಜೇನುನೊಣಗಳ ಸಂರಕ್ಷಣೆಗಾಗಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಒಂದು ಆಯೋಗ ಬರುತ್ತೆ. ಅದು ಪ್ರಾಜೆಕ್ಟ್ ರೀಹಬ್ ಅಂತ ಒಂದು ಪ್ರಾಜೆಕ್ಟ್ ತಂದಿದೆ. ರೆಡ್ಯೂಸಿಂಗ್ ಎಲಿಫೆಂಟ್ಸ್ ಹ್ಯೂಮನ್ ಅಟ್ಯಾಕ್ಸ್ ಯೂಸಿಂಗ್ ಬೀಸ್ ಅಂತ. ಅಂದರೆ ಜೇನುನೊಣಗಳನ್ನು ಬಳಸಿಕೊಂಡು ಆನೆಗಳು ಮಾನವನ ಮೇಲೆ ದಾಳಿ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಅರಣ್ಯದ ಸುತ್ತ ಅಂಚಿನಲ್ಲಿ ಕೃತಕವಾಗಿ ಈ ಜೇನು ಗೂಡುಗಳಲ್ಲಿ ಜೇನುಗಳನ್ನು ಬೆಳೆಸ್ತಾರೆ. ಆನೆ ಬಂದು ಒಂದು ತಂತಿಗಳನ್ನು ತಳ್ಳಿದಾಗ ಜೇನುನೊಣಗಳೆದ್ದು ಸೌಂಡ್ ಮಾಡುತ್ತೆ. ಆ ಗುಯಿ ಅಂತ ಸೌಂಡ್ ಮಾಡಿರೋ ಶಬ್ದಕ್ಕೆ ಆನೆಗಳು ಮತ್ತೆ ವಾಪಸ್ ಹೊರಟೋಗುತ್ತೆ. ಇದೇ ಪ್ರಾಜೆಕ್ಟ್ ರೀಹಬ್. UPSC ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಯಾವ ಜೀವಿ ಆಹಾರದ ಮೂಲಕ್ಕೆ ತನ್ನ ಸಂಬಂಧಿಕರನ್ನು ಆಹ್ವಾನಿಸಲು ವಾಂಗ್ಲಿ ಡ್ಯಾನ್ಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಈ ಜೇನುನೊಣನೇ ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಾಗ ಅದೇನು ಮಾಡುತ್ತೆ ಅಂದರೆ ದ್ರವರೂಪದ ಒಂದು ರಾಸಾಯನಿಕವನ್ನು ಬಿಡ್ತಾ ಹೋಗುತ್ತೆ. ಹೋಗಿ ಆಹಾರದಲ್ಲಿ ಅಥವಾ ಈ ಹುಳುಗಳಲ್ಲಿ ದುಂಬಿನ ಹೀರ್ಕೊಂಡು ಮತ್ತೆ ಅದು ಗೂಡತ್ರ ಬರಬೇಕು. ಆ ಗೂಡತ್ರ ಬರೋವಾಗ ಆ ದ್ರವ ಅನ್ನೋದು ನಾವು ಯೂಸ್ ಮಾಡ್ತಾ ಇರೋವಂಥ ರಾಸಾಯನಿಕ ಗೊಬ್ಬರಗಳಿಂದ ಖಾಲಿಯಾಗಿ ಹೋಗ್ತಿದೆ. ಅದಕ್ಕೆ ಅದು ಎಲ್ಲಿಗೆ ಹೋಗಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಅದರಿಂದ ಈಗ ನಮ್ಮ ಭಾರತದಲ್ಲಿ ಜೇನುನೊಣಗಳ ಸಂತತಿ ಕಡಿಮೆ ಆಗ್ತಿದೆ. ನಾವೇನು ಮಾಡಬೇಕು ಅಂದರೆ ರಾಸಾಯನಿಕ ರಸಗೊಬ್ಬರಗಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬ ರೈತನಿಗೂ ಜೇನುಹುಳು ಅನ್ನೋದು ಮಿತ್ರನ ಥರ ವರ್ಕ್ ಮಾಡುತ್ತೆ. ಬೆಳೆ ಫಸಲು ಬರೋದಕ್ಕೆ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ.